ಇನ್ನು ಈ ಪಟ್ಟಿಯಲ್ಲಿ ತಪ್ಪುಗಳ ಪಟ್ಟಿಯೇ ಹೆಚ್ಚಾಗಿದೆ ಅನ್ನುವಂಥದ್ದು. ಏನೇನು ತಪ್ಪುಗಳು ಕಂಡು ಬಂದಿದೆ ನೋಡೋಣ ಬನ್ನಿ. ವರಪ್ರಸಾದೋದ್ಭವ ಅನ್ನುವಂಥದ್ದಾಗಿದೆ. ಅದು ಆ್ಯಕ್ಚುಲಿ ವರಪ್ರಸಾದೋದ್ಭವ ಅನ್ನುವಂಥ ಆಗಬೇಕಾಗಿದೆ. ಸಿಂಹಾಸನ ರೂಢ ಅಂತಿದೆ, ಆ ಡಕ್ಕೆ ಬಾಲ ಬಿಟ್ಟು ಹೋಗಿರುವಂಥದ್ದು ಸಿಂಹಾಸನ ರೂಢ ಅಂತ ಆಗಬೇಕು. ಶ್ರೀಮನ್ನ ಮಹಾರಾಜ ಅಂತಿದೆ, ಅದು ಶ್ರೀಮನ್ ಮಹಾರಾಜ ಆಗಬೇಕಾಗಿರುವಂಥದ್ದು. ಧರ್ಮಪತ್ನ್ಯ ಅನ್ನುವಂಥದ್ದಿದೆ, ಅಲ್ಲಿ ಧರ್ಮಪತ್ನ್ಯಾಂ ಅನ್ನುವಂಥದ್ದಾಗಬೇಕು. ಹಾಗೆ ಶ್ರೀಮನ್ ಮಹಾರಾಜ್ಞ ಅಂತಿದೆ, ಅಲ್ಲಿ ಶ್ರೀಮನ್ ಮಹಾರಾಜ್ಞಿ ಅಂತ ಆಗಬೇಕಾಗಿದೆ. ಈ ರೀತಿಯಾದಂಥ ತಪ್ಪುಗಳು ಅಕ್ಷರಗಳಲ್ಲಿಯೇ ಕಂಡುಬಂದಿದ್ದು. ಪ್ರಮೋದ ಅನ್ನೋದನ್ನ ಪ್ರಮೋದ ಆಗಬೇಕು, ಪುತ್ರಂ ಪುತ್ರಸ್ಯ ಆಗಬೇಕು. ಮಹೋತ್ಸವಂ ಅನ್ನುವಂಥದ್ದು ಮಹೋತ್ಸವಂ ಆಗಿರಬೇಕಾಗಿತ್ತು. ಸಂವತ್ಸರ ಅಂತಾಗಿದೆ, ಅದು ಸಂವತ್ಸರೇ ಅನ್ನುವಂಥದ್ದು ನಿಜವಾದಂಥದ್ದು ಬರಬೇಕಾಗಿದ್ದುದು. ಜ್ಯೇಷ್ಠಮಸಂ ಅಂತಿದೆ, ಅದು ಜ್ಯೇಷ್ಠ ಮಾಸೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡುಬರುವಂಥದ್ದು. ಗುರುವಾರಸರಂ, ಅದು ಗುರುವಾಸರೇ ಆಗಬೇಕಾಗಿದ್ದುದು. ಹಾಗೆ ರಾಣಿ ಪ್ರಮೋದ ದೇವಿಯವರ ಹೆಸರೇ ಕೂಡ ಅಲ್ಲಿ ತಪ್ಪಾಗಿರುವಂಥದ್ದು. ಪ್ರಮೋದ ಅಂತಿದೆ, ಅದು ಪ್ರಮೋದ ಅಂತ ಆಗಬೇಕಾಗಿದೆ. ಈ ಎಲ್ಲ ತಪ್ಪುಗಳು ಆ ಪಟ್ಟಿಯಲ್ಲಿ ಕಂಡು ಬಂದದ್ದು ನಿಜಕ್ಕೂ ಒಂದು ರೀತಿಯಾಗಿ ಬೇಸರವನ್ನು ತರುವಂಥದ್ದು. ಈ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಸಂಪರ್ಕದಲ್ಲಿದ್ದಾರೆ. ರವಿ, ಈ ಯದುವೀರಿಗೆ ಕಟ್ಟಿದಂತಹ ಒಂದು ಪಟ್ಟಿಯಲ್ಲಿ ಅಕ್ಷರಗಳ ಒಂದು ಸರಣಿ ತಪ್ಪುಗಳನ್ನು ನಾವು ಕಾಣ್ತಾ ಇದ್ದೇವೆ. ಕೆಲವೊಂದಂತೂ ರಾಣಿ ಪ್ರಮೋದ ದೇವಿಯವರ ಹೆಸರೇ ಅಲ್ಲಿ ತಪ್ಪಾಗಿ ಕೆತ್ತಲಾಗಿರುವಂಥದ್ದು. ಯಾಕೆ ನಿರ್ಲಕ್ಷ್ಯ, ಯಾರದ್ದು ತಪ್ಪು, ಈ ಒಂದು ಎಡವಟ್ಟಿಗೆ ಏನು ಕಾರಣ? ರಾಘವೇಂದ್ರ, ಮೈಸೂರು ಯದುವಂಶದ 27ನೇ ದೊರೆ ಶ್ರೀ ಯದುವೀರ ಕೃಷ್ಣ ಚಾಮರಾಜ ಒಡೆಯರ್ ಅವರ ಪಟ್ಟಾಭಿಷೇಕ 28ನೇ ತಾರೀಕು ನಡೆದಿತ್ತು. ಆ ಒಂದು ಪಟ್ಟಾಭಿಷೇಕ ಸಂದರ್ಭದಲ್ಲಿ ಆ ಒಂದು ಪಟ್ಟಾಭಿಷೇಕದ ಮಹೋತ್ಸವಕ್ಕೆಂದೇ ಸುವರ್ಣಾಕ್ಷರದಲ್ಲಿ ಪಟ್ಟಾಭಿಷೇಕದ ಪಟ್ಟಿಯನ್ನ ತಯಾರಿಸಲಾಗಿತ್ತು. ಆ ಪಟ್ಟಿಯನ್ನ ಕಟ್ಟುವ ಮೂಲಕ ಪಟ್ಟಾಭಿಷೇಕ ಕಾರ್ಯ ಕೂಡ ನಡೆಯಿತು. ಕರ್ಕಾಟ ಲಗ್ನದಲ್ಲಿ ಸರಿಸುಮಾರು 9 ಗಂಟೆ 35 ನಿಮಿಷದ 10 ಗಂಟೆ 22 ನಿಮಿಷದಲ್ಲಿ ಸಲ್ಲುವಂತಹ ಲಗ್ನದಲ್ಲಿ ಆ ಒಂದು ಪಟ್ಟಿಯನ್ನು ಕಟ್ಟಲಾಗಿತ್ತು. ಆದ್ರೆ ಆ ಪಟ್ಟಿಯಲ್ಲಿ ಸಾಕಷ್ಟು ಲೋಪಗಳು ಕಂಡು ಬಂದಿದ್ದು. ಈ ಒಂದು ಲೋಪಗಳಿಗೆ ಧರ್ಮಾಧಿಕಾರಿಗಳ ಬೇಜವಾಬ್ದಾರಿತನ ಕಾರಣ ಅಂತ ಹೇಳಿ ಈಗ ತಿಳಿದು ಬರುತ್ತೆ. ಪ್ರಮುಖವಾಗಿ ಆ ಒಂದು ಪಟ್ಟಿಯಲ್ಲಿ ವರಪ್ರಸೋದ್ಭವ ಅನ್ನೋದಕ್ಕೆ ವರಪ್ರಸೋದ್ಭವ ಮಾತ್ರ ಆಗಿದೆ. ಇನ್ನು ಸಿಂಹಾಸನ ರೂಢ ಬದಲು ಸಿಂಹಾಸನ ರೂಢ ಅಂತಿದೆ. ಇನ್ನು ಅದೇ ಎಲ್ಲದಕ್ಕಿಂತ ಮೊದಲಾಗಿ ಶ್ರೀ ರಾಣಿ ಪ್ರಮೋದ ದೇವಿ ಅವರ ಹೆಸರು ಕೂಡ ಪ್ರಮೋದಾ ದೇವಿ ಬದಲು ಪ್ರಮೋದ ದೇವಿ ಅಂತ ಇದೆ. ಇನ್ನು ಒಡೆಯರ್ ಬದಲಿಗೆ ಓಡೆಯರ್ ಅಂತ ಹೇಳಿ ಅಲ್ಲಿ ಬಳಸಲಾಗಿದೆ. ಹೀಗೆ 10 ಹಲವು ತಪ್ಪುಗಳನ್ನ ಈ ಒಂದು ಸುವರ್ಣ ಪಟ್ಟಿಯಲ್ಲಿ ಮಾಡಿದ್ದಾರೆ. ಈ ಎಲ್ಲಾ ತಪ್ಪುಗಳಿಗೆ ಅಲ್ಲಿನ ಧರ್ಮಾಧಿಕಾರಿಗಳು ಕಾರಣ ಎಂಬ ಅಂಶಗಳು ಈಗ ಕಂಡು ಬರ್ತಿದೆ ರಾಘವೇಂದ್ರ. ಇಂಥ ಒಂದು ಮಹತ್ ಕಾರ್ಯದ ಸಂದರ್ಭದಲ್ಲಿ ಮೊದಲೇ ಇದನ್ನು ಯಾರೂ ಕೂಡ ಪರಿಶೀಲಿಸಲಿಲ್ವೇ? ಒಂದೊಮ್ಮೆ ಪರಿಶೀಲಿಸಬೇಕಾಗಿದ್ರೆ ಅದನ್ನು ಯಾರು ಪರಿಶೀಲಿಸಬೇಕಾಗಿತ್ತು? ಮತ್ತು ಸಾಕಷ್ಟು ಸಮಯ ಕೂಡ ಇತ್ತು, ಆದರೆ ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ ಅನ್ನುವಂಥದ್ದು. ರಾಘವೇಂದ್ರ, ಇದೊಂದು ಇತಿಹಾಸವಾಗಿ ಉಳಿದುಕೊಳ್ಳುವಂತಹ ಒಂದು ಪಟ್ಟಿ. ಅಂದ್ರೆ ಸರಿಸುಮಾರು 600ರಿಂದ 700 ವರ್ಷಗಳ ಕಾಲ ಈ ಒಂದು ಪಟ್ಟಿ ಇರುತ್ತೆ. ಅಂದ್ರೆ ಮುಂದಿನ ದೊರೆ ಯಾರಾಗ್ಬೇಕೋ ಆ ರಾಜನಿಗೆ ಈ ಒಂದು ಪಟ್ಟಿಯನ್ನೇ ಅನುಕರಣಿಸಿ ಪಟ್ಟಿಯನ್ನ ಬರಲಾಗುತ್ತೆ. ಆದ್ರೆ ಈ ಒಂದು ಪಟ್ಟಿಯಲ್ಲಿ ಸಾಕಷ್ಟು ಲೋಪಗಳಿದ್ರು ಕೂಡ ಅಲ್ಲಿನ ಧರ್ಮಾಧಿಕಾರಿಗಳಾಗ್ಬೋದು, ಅರಮನೆಯ ಸಿಬ್ಬಂದಿ, ಅರಮನೆಯ ಅಧಿಕಾರಿಗಳಾಗ್ಬೋದು, ಅಥವಾ ಯಾರು ಕೂಡ ಗಮನಿಸಿರೋದು ನಿಜಕ್ಕೂ ದುರಂತವೇ ಸರಿ ರಾಘವೇಂದ್ರ. ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗೆ. ಹಾಗೆ ಇದ್ರ ಬಗ್ಗೆ ಇನ್ನಷ್ಟು ನಾವು ಮಾತನಾಡೋದಾದ್ರೆ ಡಾಕ್ಟರ್ ಸೆಲ್ವಪಿಳ್ಳ ಅಯ್ಯಂಗಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಇತಿಹಾಸ ತಜ್ಞರು. ಅಯ್ಯಂಗಾರ್ ನಮಸ್ಕಾರ. ನಮಸ್ಕಾರ ಸರ್. ಒಂದು ಐತಿಹಾಸಿಕವಾದಂತಹ ಕ್ಷಣಕ್ಕೆ ನಾವೆಲ್ಲರೂ ಮೊನ್ನೆ ಅಷ್ಟೇ ಸಾಕ್ಷಿಯಾಗಿದ್ವಿ. ಆದರೆ ಎಲ್ಲರೂ ಬಹುಚರ್ಚಿತವಾದಂತಹ ಆ ಒಂದು ಪಟ್ಟಿಯಲ್ಲಿಯೇ ಸರಣಿ ತಪ್ಪುಗಳು, ಅಕ್ಷರಮಾಲೆಗಳಲ್ಲಿ ತಪ್ಪುಗಳು ಕಂಡು ಬಂದಿದೆ. ಯಾಕೆ ಈ ಕಣ್ತಪ್ಪು ಇಂತಹ ಪ್ರಮುಖ ಘಟ್ಟದಲ್ಲಿ ಸಂಭವಿಸ್ತು ಅನ್ನುವಂಥದ್ದು? ಮುಖ್ಯವಾಗಿ ಅರಮನೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಅರಮನೆಯಲ್ಲಿ ಒತ್ತಡ ಜಾಸ್ತಿ. ಯದುವೀರರವರ ಪಟ್ಟಾಭಿಷೇಕ ಮಹೋತ್ಸವ ಅದನ್ನ ನಡೆಸುವಂತಹ ಕಾರ್ಯಕ್ರಮಗಳನ್ನ ಎಲ್ಲ ಮಾಡಿಸ್ತಾ ಇದ್ರು ಮಹಾರಾಣಿಯವರು ಮತ್ತು ಅವರ ಸಿಬ್ಬಂದಿ ವರ್ಗ. ಆದ್ರೆ ಮುಖ್ಯವಾಗಿ ಇದನ್ನ ಯಾರು ಕೊಟ್ಟಿರ್ತಾರೆ ಅಂತ ಕೇಳಿದ್ರೆ, ಅರಮನೆಯಲ್ಲಿ ಧರ್ಮಾಧಿಕಾರಿಗಳಿಗೆ ಕೊಟ್ಟಿರ್ತಾರೆ ಸಹಜವಾಗಿ. ಯಾಕಂದ್ರೆ ಇದು ಅವರಿಗೆ ಬರುವಂತಹ, ಅವರ ಪರಿಧಿಗೆ ಬರುವಂತಹ ಒಂದು ವಿಚಾರ. ಹೌದು. ಯಾಕಂದ್ರೆ ಕಲ್ಯಾಣ ಮಂಟಪದ ಕ್ಲೀನಿಂಗ್ ಆಗ್ಲಿ ಅಥವಾ ಇನ್ನೊಂದಾಗ್ಲಿ, ಗಣ್ಯರನ್ನ ಕರೆಯೋದಾಗ್ಲಿ, ಅದು ಅವರ ಧರ್ಮಾಧಿಕಾರಿಗಳಿಗೆ ಬರೋದಿಲ್ಲ. ಧರ್ಮಾಧಿಕಾರಿಗಳಿಗೆ ಬರಬಹುದಾದಂತ ವಿಚಾರ ಆಗಿರುತ್ತೆ ಅಂತ ನನ್ನ ಭಾವನೆ. ಯಾಕಂದ್ರೆ ಇದು ಪಟ್ಟದ ವಿಚಾರ ಎಲ್ಲ ಧರ್ಮದ ವಿಚಾರವಾಗಿ ಬರುತ್ತೆ.
ಸೊ ಇದು ಒಂದು 600 ವರ್ಷದ ಇತಿಹಾಸವಿರುವಂತಹ ಒಂದು ಅರಮನೆಯಲ್ಲಿ ಹ್ಮ್ ಹ್ಮ್ ಸಹಜವಾಗಿ ಏನಾಗುತ್ತೆ ಅಂದ್ರೆ ಎಲ್ಲರ ಕಣ್ಣು ಅಲ್ಲಿ ಆ ಅರಮನೆ ಮೇಲೆ ನೆಟ್ಟಿರುತ್ತೆ ಮತ್ತು ದೊಡ್ಡ ವಿದ್ವಾಂಸರಿದ್ದಂತಹ ಜಾಗ ಆ ಒಂದು ಅರಮನೆ. ಹೌದು, ಖಂಡಿತ. ಎಷ್ಟೊಂದು ಜಯಚಾಮರಾಜ ಒಡೆಯರ್ ಕಾಲದಲ್ಲಿ ORIನ ಸ್ಥಾಪನೆ ಮಾಡಿದ್ದಲ್ದೇನೆ ಎಷ್ಟೊಂದು ಗ್ರಂಥಗಳನ್ನ ಅವರೇ ಸ್ವತಃ ರಾಜರುಗಳೇ ದೊಡ್ಡ ದೊಡ್ಡ ಸಂಸ್ಕೃತ ಕವಿಗಳಾಗಿದ್ರು. ಮತ್ತು ಇದರಲ್ಲಿ 2 ವಿಚಾರಗಳನ್ನು ತಗೋಬಹುದು. ಪಟ್ಟಿಕೆಯಲ್ಲಿ ನಾವು ನೋಡಿದ್ರೆ ಏನಂದ್ರೆ ನೆಗ್ಲಿಜೆನ್ಸ್, ಹೈಟ್ ಆಫ್ ನೆಗ್ಲಿಜೆನ್ಸಿ ಅಂತ ಕರಿತೀರಿ ನೋಡಿ. ಅಯ್ಯೋ ಏನ್ ಮಾಡಿದ್ರು ಆಗತ್ತೆ ಬಿಡು, ಯಾರು ನೋಡ್ತಾರೆ ಅನ್ನೋ ಭಾವನೆಯಲ್ಲಿ ಅದನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನನಗೆ ಹಿಂದಿನ ಕಾಲದಲ್ಲಿ ಇದನ್ನ ಮಾಡಿದಾಗ ನೋಡೋದಕ್ಕೆ ಅವಕಾಶ ಇರಲಿಲ್ಲ ರಾಘವೇಂದ್ರ ಅವರೇ. ಈಗ ಏನಾಗಿದೆ ಅಂದ್ರೆ ಸಾಮಾಜಿಕ ಮಾಧ್ಯಮಗಳು ಎಲ್ಲ ಜಾಗೃತವಾಗಿರೋದ್ರಿಂದ ಪ್ರತಿಯೊಂದು ಫೋಟೋಗ್ರಾಫ್ ಅಲ್ಲಿ ಎಲ್ಲಾರ್ಗೂ ಸಿಕ್ಬಿಡುತ್ತೆ. ಇವಾಗ ನೋಡಿ ಆ ಪ್ಲೇಟ್ ಕೂಡ ಸಿಕ್ಬಿಟ್ಟಿದೆ ಎಲ್ಲಾರ್ಗೂ. ಸಹಜವಾಗಿಯೇ ಒಂದಷ್ಟು ದಿನದಿಂದ ನಾನು ಇದು ಅರ್ಥ ಏನು ಅಂತ ಕೇಳಿದಾಗ ಅದರಲ್ಲಿ ಬಹಳಷ್ಟು ತಪ್ಪುಗಳಿರೋದನ್ನ ನಾನು ಗಮನಿಸಿದೆ, ನಾನು ಕೂಡ. ಯಾಕಂದ್ರೆ ಇದೆಲ್ಲ ಓಡಾಡ್ದ ಅದರಲ್ಲಿ ತಪ್ಪುಗಳು 12 ತಪ್ಪುಗಳನ್ನು ಮಾಡಿ ಸಹಜವಾಗಿ ತಪ್ಪುಗಳು ಅಯ್ಯಂಗಾರ್ ಸಹಜವಾಗಿ ತಪ್ಪುಗಳಾಗತ್ತೆ, ಇಲ್ಲ ಅಂತಲ್ಲ. ಆದ್ರೆ ಇಂಥ ಒಂದು ಅದ್ಭುತ ಕ್ಷಣ ಪ್ರಾಯಶಃ ಇಂಡಿಯಾದಲ್ಲಿ ಬೇರೆಲ್ಲೂ ಕೂಡ ಸಂಭವಿಸದೇ ಇರುವಂತಹ ಕ್ಷಣ. ಇಡೀ ರಾಜ್ಯ ತುಂಬಾ ಕುತೂಹಲವಾಗಿ ಇದನ್ನು ನೋಡಿತ್ತು. ಆದರೆ ಇಂಥದ್ರಲ್ಲಿಯೇ ರಾಣಿಯ ಹೆಸರಿನಿಂದ ಹಿಡಿದು ಸಾಧಾರಣ ತಪ್ಪು ಅಕ್ಷರಗಳನ್ನು ಕೂಡ ತಪ್ಪಾಗಿ ಮುದ್ರಿಸಿದ್ದು ಬೇಸರದ ವಿಚಾರ. ಸರಿಪಡಿಸ್ಕೊಳ್ಳಿ ಅನ್ನೋದಷ್ಟು ನಮ್ಮ ಆಶಯ. ಥ್ಯಾಂಕ್ ಯು ಅಯ್ಯಂಗಾರ್, ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು.